ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳಿಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ರಾಮಸುಬ್ರಾಯ ಶೇಠ್. ಕವಿ ಲಕ್ಷ್ಮೀಶ ಕದನ ಭೂಮಿಯ ವರ್ಣನೆಯನ್ನು ವಿಸ್ತಾರವಾಗಿ ನೀಡುತ್ತಾ, ಯೋಧರು ಹಾರಿಸುತ್ತಿರುವ ಛತ್ರ ಚಾಮರ ಪತಾಕೆಗಳು ವಿವಿಧ ಜಯದ ಸಂಕೇತಗಳಿಂದ ರಣಾಂಗಣವು ಕತ್ತಲೆಯಿಂದ ಕೂಡಿತ್ತು. ಆದರೆ ಯೋಧರು ಧರಿಸುವ ರತ್ನಾಭರಣಗಳ ವಜ್ರ ವೈಢೂರ್ಯಗಳಿಂದ ಹೊರಹೊಮ್ಮುವ ಪ್ರಕಾಶಮಾನವಾದ ಕಾಂತಿಯು ಕತ್ತಲೆಯನ್ನು ಕರಗಿಸಿ ಬೆಳಕನ್ನು ಚೆಲ್ಲಿತ್ತು ಎಂಬ ಭವ್ಯ ಕಲ್ಪನೆಯನ್ನು ಕವಿ ಕಟ್ಟಿಕೊಡುತ್ತಿದ್ದಾನೆ. ಸೇನೆಯಿಂದೆದ್ದ ಧೂಳು ನಭೋಮಂಡಲವನ್ನು ವ್ಯಾಪಿಸಿತ್ತು. ಸೇನಾ ಪ್ರವಾಹವು ಹಿಮಾಲಯ ಪರ್ವತದಿಂದ ಹರಿದು ಬರುವ ಸುರನದಿಯಂತೆ ಕಂಗೊಳಿಸುತ್ತಿತ್ತು ಎಂದು ವರ್ಣಿಸುತ್ತಿದ್ದಾನೆ. ಚೂಣಿಯೊಳ್ ಬೆರೆಸಿ ಪೊಯ್ದಾಡಿದರ್ ತಮಗೆ ಬಾಣತೋಮರ ಪರಶು ಚಕ್ರವಸಿ ಮುದ್ಗರ ಕೃಪಾಣ ಡೊಂಕಣಿ ಕುಂತ ಸುರಗಿ ಸಲ್ಲೆಹ ಶಕ್ತಿ ಮೊದಲಾದ ಕೈದುಗಳೊಳು ಕೇಣಮಿಲ್ಲದೆ ಚಾರಿ ಚಳಕ ಚಾಳೆಯ ಚದುರ್ಪಾಣಿ ಪಾಣಿಲಾಘವ ಪಂಥ ಬಾಡುಗಳ ನರಿದು ಭಿನ್ನಾಣದಿಂ ಗಾಯಗಾಣಿಸಿದರು ಅತಿ ಬಲರಲ್ಲಿ ನಾನಾ ಪ್ರಹಾರದಿಂದ. ಅಗ್ರ ಸಾಲಿನಲ್ಲಿದ್ದ ಎರಡೂ ಕಡೆಯ ಯೋಧರಿಗೆ ಯುದ್ಧ ಪ್ರಾರಂಭವಾಗಿದೆ. ಕೆಲವರು ಕತ್ತಿಯಿಂದ ಶತ್ರುಗಳನ್ನು ಕತ್ತರಿಸಿದರೆ, ಕೆಲವರು ಖಡ್ಗದಿಂದ ಅರಿಗಳ ಶಿರವನ್ನು ತರಿಯುತ್ತಿದ್ದಾರೆ. ಕೆಲ ಯೋಧರು ಬಿಲ್ವಿದ್ಯಾ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಹಲವರು ಭರ್ಚಿಗಳಿಂದ, ಚಕ್ರಗಳಿಂದ, ಕೃಪಾಣಗಳಿಂದ ವೈರಿಗಳನ್ನು ಗಾಯಗೊಳಿಸುತ್ತಿದ್ದಾರೆ. ಲಕ್ಷ್ಮೀಶನ ಸಮರಾಂಗಣದ ವರ್ಣನೆ ವಿಶೇಷವಾಗಿದೆ, ವೈವಿಧ್ಯಮಯವಾಗಿದೆ. ಯುದ್ಧದಲ್ಲಿ ಬಳಸುವ ಪ್ರತಿಯೊಂದು ಆಯುಧಗಳನ್ನು ಹೆಸರಿಸುತ್ತಾನೆ. ಅತಿರಥ ಮಹಾರಥರು ಪ್ರಯೋಗಿಸುವ ಪಟ್ಟು, ವಿರೋಧಿಯನ್ನು ಮೆಟ್ಟಿ ಕೆಡಹುವ ಗುಟ್ಟು ಪ್ರತ್ಯಕ್ಷದರ್ಶಿಯಂತೆ ದರ್ಶಿಸುತ್ತಿದ್ದಾನೆ. ತೋಳಿಸಿದರಾನಯಂ ಜೋದರು ರವಣಿಸಿ ದುವಾಳಿಸಿದರು ಬೆದ್ದುರಾವುದಲ್ ತೇಜಿಯಂ ಕೇಳಿಸಿದರಾಹವದ ನಾಟ್ಯಮಂ ರಣರಂಗದುಳ್ ಚಟುಲ ಪಟುರಥಿಕರು ಏಳಿಸಿದರಾಳ್ತನದ ಪಂತಮಂ ಕಾಲವರ್ ಬೀಳಿಸಿದರಹಿತರಂ ಪೊಯ್ದಾಡಿ ತಲೆಯಂ ನಿವಾಳಿಸಿದರಾಳ್ದಂಗೆ ಕೈದುಗಳ ಹೋರಟೆಯ ಖಣಿ ಕಟಿಲ ರಭಸದಿಂದೆ. ಮತ್ತೆ ವಿವರಣೆ ನೀಡುತ್ತಿದ್ದಾನೆ. ಗಜಾರೋಹಿಗಳು ತಮ್ಮ ವಿರೋಧಿಗಳೆಡೆಗೆ ಆನೆಯನ್ನು ನುಗ್ಗಿಸಿ ಅವರನ್ನು ನೆಲಸಮ ಮಾಡುವಂತೆ ಪ್ರಯತ್ನಿಸುತ್ತಿದ್ದಾರೆ. ಅಶ್ವಾರೋಹಿಗಳು ಮಿಂಚಿನ ವೇಗದಲ್ಲಿ ವೈರಿ ಸೈನಿಕರನ್ನು ಸದೆ ಬಡಿಯುತ್ತಿದ್ದಾರೆ. ರಥಿಕರು ಮುಂದೊತ್ತಿ ಬರುತ್ತಿರುವ ಶತ್ರುಗಳನ್ನು ತಡೆಯುತ್ತಿದ್ದಾರೆ. ವೀರರು ವೀರರೊಂದಿಗೆ ಹೋರಾಟವನ್ನು ಮುಂದುವರಿಸುತ್ತಿದ್ದಾರೆ. ರಥಿಕರ ಜೊತೆ ರಥಿಕರು, ಪದಾಧಿಕಾರಿಗಳ ಜೊತೆಯಲ್ಲಿ ಹೀಗೆ ರಣಾಂಗಣವು ಅತಿ ಭೀಕರವಾಗಿತ್ತು ಎಂದು ಕವಿ ವಿವರಿಸುತ್ತಿದ್ದಾನೆ. ಕಾರ್ಮುಗಿಲ ಸಿಡಿಲರವದಂದಮಾಗಿರೆ ಕರೆದ ಕಾರ್ಮುಕ ಧ್ವನಿ ಮಿಂಚಿನಂತೆ ಪೊಳೆ ಪೊಳೆವ ಪೊಂದೇರ್ ಮೆರೆಯೇ ಶರವರ್ಷಮಂ ಕರೆಯುತ ಅರ್ಜುನನ ಸಮ್ಮುಖಕ್ಕೆ ಬಂದು ನಿಂದು
ಮಾರ್ಮಲೆಯ ಬಾರದಯ್ಯನೊಳೆಂದು ಕಂಡು ನಾಂ ಕೂರ್ಮೆಯೆಂದೆರಗಿದೊಡೆ ಜರೆದಲಾರಣದೊಳ್ ಇನ್ನಾರ್ಮೊಗೆದೊಡಂ ಜಯಿಸದೊಡೆ ನಿನ್ನ ಸುತನಲ್ಲ ಎನುತೆ ಪಾರ್ಥಿ ತೆಗೆದೆಚ್ಚನು. ಪರಸ್ಪರ ಆಯುಧಗಳ ತಾಕಲಾಟದಿಂದೆದ್ದ ಶಬ್ದವು ಕಾರ್ಮೋಡಗಳ ಘರ್ಷಣೆಯಿಂದುಂಟಾದ ಗುಡುಗಿನ ಶಬ್ದದಂತೆ ಕೇಳಿಬರುತ್ತಿತ್ತು. ಶಸ್ತ್ರಾಸ್ತ್ರಗಳ ಘರ್ಷಣೆಯಿಂದುಂಟಾದ ಪ್ರಕಾಶವು ಮಿಂಚಿನಂತೆ ತೋರುತ್ತಿತ್ತು. ಇನ್ನೇನು ಕಾರ್ಮೋಡ, ಗುಡುಗು, ಸಿಡಿಲು ಮೇಳೈಸಿದ ಮೇಲೆ ಮಳೆ ಬರಲೇಬೇಕಲ್ಲವೇ? ಮಣಿಪುರದ ಅರಸನು ವೀರಾವೇಶದಿಂದ ಮಧ್ಯಮ ಪಾಂಡವನ ಎದುರು ನಿಂತು ಗುಡುಗುತ್ತಿದ್ದಾನೆ. ಎಲ್ಲವೋ ಧನಂಜಯ, ಜನ್ಮ ನೀಡಿದ ಜನಕನೊಂದಿಗೆ ಹೋರಾಡಬಾರದೆಂದು ಶರಣಾಗತನಾಗಿ ಸುವಸ್ತುಗಳನ್ನು, ಕಪ್ಪಗಾಣಿಕೆಗಳನ್ನು, ಕನಕಾಭರಣ ಕುದುರೆಗಳನ್ನು ಕೊಡಲು ಬಂದರೆ ನಿಂದನೆಯ ಮಾತುಗಳನ್ನಾಡಿ ಹಿಂದಕ್ಕೆ ಕಳುಹಿದೆಯಾ? ಎಷ್ಟೊಂದು ಅಹಂಕಾರವಿದ್ದೀತು ನಿನಗೆ. ಕ್ಷತ್ರಿಯ ನಕ್ಷತ್ರ ತೇಜಸ್ಸನ್ನು ಕೆಣಕಿರುವೆ. ಇನ್ನು ನಿನ್ನ ಸಹಾಯಕ್ಕೆ ಎಂತಹ ಪರಾಕ್ರಮಿಯೇ ಬಂದರು ಆತನನ್ನು ಯಮಸದನಕ್ಕೆ ಕಳುಹದಿದ್ದರೆ ಪಾರ್ಥನ ಪುತ್ರ ನಾನಲ್ಲ ಎಂದು ಒಂದೇ ಸವನೆ ಬಾಣ ಪ್ರಯೋಗಿಸತೊಡಗಿದ ಬಬ್ರುವಾಹನ. ಪಾರ್ಥಿವರ ಪಂಥಮಲ್ಲೆಂದು ಪೇಳಲ್ಗೆ ಪುರುಷಾರ್ಥಮಂ ಮಾಳ್ಪೆಲ ನಿನ್ನ ಪೌರುಷನ ಅಪಕೀರ್ತಿಗೆ ಅಂಜುವನಲ್ಲ ಪಿತನಂ ಪಚಾರಿಸುವೆ ಮತ್ತೆ ಕಾಳಗಕ್ಕೆ ಬಂದು ಧೂರ್ತನಹೆ ನೀನೆನುತೆ ನಸು ನಗೆಯೊಳ್ಳಿದಿರಾಗೆ ಸುಕುಮಾರನಂ ಘಾತಿಸಿದನು 9 ಕರ್ತಸ್ವರಂಕಿತ ಸುಪುಂಖದಿಂದೆಸೆವ ಬಾಣಗಳಿಂದನು ಸಾಲ್ವನು. ಈ ರೀತಿ ಮುಂದೊತ್ತಿ ಪಾರ್ಥನೊಡನೆ ಸೆಣಸಲು ಬರುತ್ತಿರುವ ಸವ್ಯಸಾಚಿಯ ಸ್ತುತನನ್ನು ಪಾರ್ಥನ ಪಾಳೆಯಕ್ಕೆ ಸಹಾಯಕನಾಗಿ ಸೇರಿಕೊಂಡಿರುವ ಅನುಸಾಲ್ವನೆಂಬ ವೀರ ಅರಸನು ತಡೆಗಟ್ಟಿ, ಹೆಲೈ ಬಬ್ರುವಾಹನನೇ, ತ್ರೈಲೋಕ್ಯ ವೀರನಾದ ವಿಜಯನನ್ನು ಎದುರಿಸುವುದು ಒಂದೆಡೆ ಇರಲಿ, ಈಗ ನಿನ್ನೊಡನೆ ಸೆಣಸಲು ಬಂದಿರುವ ಈ ವೀರ ಅನುಸಾಲ್ವನನ್ನು ಸೋಲಿಸಿ ನಂತರ ಅರ್ಜುನನನ್ನು ಎದುರಿಸು ಎಂದು 9 ಬಗೆಯ ವಿವಿಧ ಬಾಣಗಳಿಂದ ಪಾರ್ಥಸುತನನ್ನು ಗಾಯಗೊಳಿಸುತ್ತಿದ್ದಾನೆ. ಕೈತವದ ಇಸುಗೆಯೋ ನಿಜ ಸಾಹಸ ಮಿನಿತೋ ನಿನ್ನ ಮೈ ತಲೆಗಲೆಸಿ ಬಂದು ದಾಹವಕ್ಕೆ ಪೊಸತೆನುತ ಕೈ ತವಕದಿಂದೆಚ್ಚನನು ಸಾಲ್ವನಂ 100 ಬಾಣದಿಂ ಪಾರ್ಥಸೂನು ಐತರಲು ಅವಂ ಮಧ್ಯ ಮಾರ್ಗದೊಳ್ತಡೆಗಡಿದು ದೈತೇಯ ರಾಜಂ ಕನಲ್ದು ಆಗ ಬರಸಿಡಿಲ ಹೊಯ್ತೆಗೆ ಇಮ್ಮಡಿಯಾಗಿ ಕಣೆಗಳಂ ಕವಿಸಿದಂ ಬಬ್ರುವಾಹನನ ಮೇಲೆ. ಅನುಸಾಲ್ವನು ಅಸಾಧಾರಣ ವೀರ, ಮಾಯಾ ಯುದ್ಧವನ್ನು ಬಲ್ಲವನು. ಆತನ ಕೈ ಚಳಕದ ಬಾಣಗಳನ್ನು ಬಬ್ರುವಾಹನನ್ನು ಕತ್ತರಿಸುತ್ತಾ, ಇದೋ ಮಣಿಪುರದ ಅರಸನ ಮಹಾಸಾಹಸ ನಿನಗೆ ತಿಳಿಯದು ಎಂದು 100 ಬಾಣಗಳನ್ನು ಅನುಸಾಲ್ವನ ಮೇಲೆ ಪ್ರಯೋಗಿಸಿದಾಗ ದೈತ್ಯ ಅನುಸಾಲ್ವ ಪಾರ್ಥಸುತನ ಶರಾಘಾತಕ್ಕೆ ಒಮ್ಮೆ ತತ್ತರಿಸಿದ. ಮತ್ತೆ ಸಾವರಿಸಿಕೊಂಡು ಇನ್ನೂ ಹರಿತವಾದ ಅನೇಕ ಬಾಣಗಳನ್ನು ಬಬ್ರುವಾಹನ ಮೇಲೆ ಪ್ರಯೋಗಿಸಿದ. ಬಬ್ರುವಾಹನನು ಪ್ರತ್ಯಸ್ತ್ರಗಳನ್ನು ಆತನ ಮೇಲೆ ಪ್ರಯೋಗಿಸುತ್ತಿದ್ದಾನೆ. ಉಬ್ಬಿದುದು ಮೈ ರೋಷದಿಂದೇ ಗಂಟಿಕ್ಕಿದುವು ಹುಬ್ಬುಗಳ್ ಬಬ್ರುವಾಹಂಗೆ ತೆಗೆದಿಸುತ್ತೆ ಬೊಬ್ಬಿರಿದನು ಅನುಸಾಲ್ವನಂ ಮುಸುಕಿದುವು ಕೋಟಿ ಸಂಖ್ಯೆಯ ಪೊಗರ್ಗಣೆಗಳು ಅಬ್ಬರಿಸಿ ದೈತ್ಯನು ಅದಕ್ಕಿಮ್ಮಡಿಸಿ ಕೋಲ್ಗರೆದನು ಒಬ್ಬೊಬ್ಬರಂ ಜಯಿಸುವ ಆತುರದೊಳೆಚ್ಚಾಡಲು
ಇಬ್ಬರ ಅಂಗದೊಳ್ ಹಿಡಿದುವು ಅಂಬುಗಳ್ ಬಂದುವು ಅರುಣಾಂಬುಗಳ್ ಸಂಗರದೊಳು. ಸೋಲನ್ನೇ ಅರಿಯದ ಸುಭದ್ರಾಪತಿಯ ಸುತನು ಅನುಸಾಲ್ವನ ಮೇಲೆ ಅಂಬುಗಳ ಮಳೆಗರೆದಾಗ ರಕ್ಕಸನು ರೋಷದಿಂದ ಬಬ್ರುವಾಹನನ ಮೇಲೆ 2 ಪಟ್ಟು ಬಾಣಗಳ ಪ್ರಯೋಗ ಮಾಡಿದ. ಅದಕ್ಕೆ ಪ್ರತಿಯಾಗಿ ಪಾರ್ಥಸುತನು ಪ್ರತ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಿದ್ದಾನೆ. ಆತನ ಅಂಬುಗಳು ಅವರ ಶರೀರವನ್ನು ಚುಚ್ಚಿ ಚುಚ್ಚಿ ರಕ್ತದ ಪ್ರವಾಹವನ್ನು ಹರಿಸುತ್ತಿವೆ. ಹೀಗೆ ರಣಾಂಗಣವು ಭೀಕರವಾಗಿ ಯಾರಿಗೂ ಸೋಲಿಲ್ಲ, ಯಾರಿಗೂ ಗೆಲುವಿಲ್ಲ ಎಂಬಂತೆ ಕಾಣಿಸುತ್ತಿತ್ತು. ಬಾಣದೊಳ್ ಬಣತೆಯೊಳ್ ಬಿಲ್ಗಾರತನದ ಬಿನ್ನಾಣದೊಳ್ ಬಿಂಕದೊಳ್ ತಾಳಿಕೆಯೊಳು ಉರುತರತ್ರಾಣದೊಳ್ ಜಯದೊಳ್ ಚಮತ್ಕೃತಿಯೊಳ್ ಅದಟಿನೊಳ್ ವೀರದೊಳ್ ಭಾರಣೆಯೊಳು ಪಾಣಿಲಾಘವದೊಳ್ ಪರಾಕ್ರಮದ ಪಂತದೊಳ್ ಕಾಣೆನು ಅವರಿರ್ವರ್ಗೆ ಸುಮರಾದ ಕಲಿಗಳಂ ಕ್ಷೋಣಿಯೊಳ್ ಎನಲ್ ಬಬ್ರುವಾಹ ಅನುಸಾಲ್ವರ್ ಎಚ್ಚಾಡಿದರ್ ಕೊಳಗುಳದೊಳು. ಕವಿ ಲಕ್ಷ್ಮೀಶ ಕದನದ ಅನೇಕ ಪಟ್ಟುಗಳನ್ನು ತಿಳಿದುಕೊಂಡಂತೆ ವರ್ಣಿಸುತ್ತಿದ್ದಾನೆ. ಅವರೀರ್ವರ ಸಂಗ್ರಾಮ ಸಮಾನವಾಗಿ ಒಂದೇ ತೂಕದ್ದಾಗಿತ್ತು ಎಂದು ಹೇಳುತ್ತಾ, ಬಾಣ ಬಿಡುವುದರಲ್ಲಿ, ಬಿಟ್ಟ ಬಾಣವನ್ನು ಕಡಿಯುವುದರಲ್ಲಿ, ಅಸ್ತ್ರವನ್ನು ಹೂಡುವುದರಲ್ಲಿ, ಅದಕ್ಕೆ ಪ್ರತ್ಯಾಸ್ತ್ರ ಪ್ರಯೋಗಿಸುವಲ್ಲಿ, ರಥವನ್ನು ನಡೆಸುವುದರಲ್ಲಿ, ರಥವನ್ನು ತಡೆಯುವುದರಲ್ಲಿ ಇಬ್ಬರು ವೀರರು ಸಮಾನರಾಗಿ ಕಾದಾಡುತ್ತಿದ್ದಾರೆ. ಬಿಂಕ, ಬಿನ್ನಾಣ, ಪರಾಕ್ರಮ, ಶೌರ್ಯ ಎಲ್ಲರಲ್ಲಿಯೂ ಸಮಾನ ಬಲರು. ಇಂತಹ ವೀರರನ್ನು, ಕಲಿಗಳನ್ನು ತಾನೆಲ್ಲೂ ಕಂಡಿಲ್ಲ ಎಂದು ವರ್ಣಿಸುತ್ತಿದ್ದಾನೆ. ಕಾಳಗಂ ಸಮಮಾಗಿ ಬರೇ ಕೆರಳ್ದು ಅನುಸಲ್ವನು ಏಳಂಬಿ ಪಾರ್ಥಸುತನ ಬತ್ತಳಿಕೆಯಂ ಕೋಲೆಂಟರಿಂದೆ ಟಕ್ಕೆಯವನು ಈರೇಳು ಮಾರ್ಗಣದಿಂದ ಕಾರ್ಮುಖವನು ಬೀಳಲಿಕ್ಕಡಿಯಾಗಿ ಕತ್ತರಿಸಿ ಕವಚಮಂ ಸೀಳಿದಂ ಕೈಯೊಡನೆ ಸಾಸಿರ ಸರಲ್ಗಳಿಂಪೂಳಿದಂ ಸಾರಥಿ ವರೂಥ ವಾಜಿಗಳಂ ಶಿಲೀಮುಖವ್ರಾತದಿಂದೆ ಪೂಳಿದಂ. ಎಷ್ಟೇ ಹೋರಾಡಿದರೂ ಗೆಲುವು ದೊರಕದಿದ್ದಾಗ ಅನುಸಾಲ್ವನಿಗೆ ಸಿಟ್ಟು ಬಂದು ಒಂದೇ ಸವನೆ 7 ಬಾಣಗಳನ್ನು ಬಿಟ್ಟು ಚಿತ್ರಾಂಗದೆಯ ಪುತ್ರನ ಬತ್ತಳಿಕೆಯನ್ನು ಕತ್ತರಿಸಿ ಹಾಕಿದ. ಬಾಣವೆಂಟರಿಂದ ರಥವನ್ನು ಅಲ್ಲಾಡುವಂತೆ ಮಾಡಿದ. ಒಂದರ ಹಿಂದೊಂದರಂತೆ 14 ಅಂಬುಗಳನ್ನು ಹೊಡೆದು ಮಣಿಪುರ ದರಸನ ವಜ್ರ ಕವಚವನ್ನೇ ಸೀಳಿದ. ಈಗ ರಥಿಕನನ್ನು ಬಿಟ್ಟು ಸಾರಥಿಯ ಮೇಲೆ ಶರಾಘಾತವನ್ನುಂಟು ಮಾಡಿದ. ರಥ ಮುಗ್ಗರಿಸಿತು, ಕುದುರೆಗಳು ಕೆಳಕ್ಕೆ ಬಿದ್ದು ಸತ್ತವು. ಸಾರಥಿ ಇಹಲೋಕ ತ್ಯಜಿಸಿದ. ಆದರೂ ಧೃತಿಗೆಡಲಿಲ್ಲ ಧನಂಜಯನ ಕುಮಾರ. ಕ್ಷಣದೊಳಗಲೆ ಬಬ್ರುವಾಹನಂ ಮತ್ತೊಂದು ಮಣಿವರೂಥವನು ಅಡರ್ದಿಸುತ್ತಿದ್ದನು. ಇತ್ತಲು ರವಣಿಸುವನು ಅನುಸಾಲ್ವಂ ವಿರಥನಾಗಿ ಕೊಂಡನು ಉರುಗದೆಯನು. ಈ ಪಾರ್ಥಸುತನ ರಣ ಚಮತ್ಕಾರಮೆಂತುಟೋ ತನ್ನ ಮೇಲ ಕಿಟ್ಟಣಿಸಿ ಬಹದಾನವನನು ಎಚ್ಚೊಡೆ ಉಚ್ಚಳಿಸಿ ಕೂರ್ಗಣಿಗಳ್ ಅಡಗಿದುವು ಇಳೆಯೊಳ್ ಅಸುರೇಂದ್ರನ ಸದಳಿದು ವಸುಧೆಯಂ ಪಸೆಗೈದನು. ತಕ್ಷಣ ಮತ್ತೊಂದು ಮಣಿಖಚಿತ ರಥವನ್ನು ಏರಿ ಖಳನೊಡನೆ ಸಂಗ್ರಾಮಕ್ಕೆ ಮುಂದಾದ. ಅನುಸಾಲ್ವನು ಅಸಾಧಾರಣ ವೀರ. ಯದುಕುಲ ಶ್ರೇಷ್ಠ ಕೃಷ್ಣನೊಂದಿಗೆ ದುರವನ್ನು ದುರ್ಗಮಗೊಳಿಸಿದ್ದಾನೆಂದ ಮೇಲೆ ಮಾಯಾವಿದ್ಯೆ ಬಲ್ಲವನು ಬಬ್ರುವಾಹನನ ಯುದ್ಧಕ್ಕೆ ಸಿದ್ಧನಾಗುವುದರೊಳಗೆ ಗದಾಪ್ರಯೋಗ ಮಾಡತೊಡಗಿದ. ಪಾರ್ಥಸುತನ ಪೌರುಷವನ್ನು ಪುಡಿ ಪುಡಿಗೈವೆನೆಂದು ಪರಾಕ್ರಮದಿಂದ
ಶತ್ರುವನ್ನು ಸದೆ ಬಡಿಯಲು ಮುಂದಾದ. ಚಿತ್ರಾಂಗದೆಯ ಪುತ್ರ ಉಲೂಚಿಯಿಂದ ಮಾರ್ಗದರ್ಶನ ಪಡೆದ ವೀರ ಬಬ್ರುವಾಹನ ತನ್ನೆಲ್ಲ ಶಕ್ತಿ ಸಾಮರ್ಥ್ಯದಿಂದ ಶರಾಘಾತದಿಂದ ಅನುಸಾಲ್ವನನ್ನು ಧರೆ ಉರುಳಿಸಿದ. ವಿಜಯೋತ್ಸಾಹದಿಂದ ಮುನ್ನುಗ್ಗಿದ. ಅನುಸಾಲ್ವನಳವಳಿಯೇ ಚಾಪಮಂ ಗೈದು ಧನುಜಾರಿ ತನಯನ ಇದಿರಾಗಿ ನಿಲ್ಲೆಲವೋ ತನ್ನನೆ ಮೊದಲೇ ವಂದಿಸದೆ ಪಾರ್ಥನಂ ಕಂಡು ಕೆಡಿಸಿರೆ ರಾಜಕಾರಿಯವನು ತನುವನುರೆ ನೋಯಿಸೆಂ ಮೈದುನನಲ ಸರಸಕ್ಕೆ ಅನುವರದೊಳ್ಗೆಚ್ಚಾಡಿ ನೋಡುವೆಂ ಕಂಗೆಡದಿರು ಎನುತೆ ನಾಲ್ಕೈದು ಬಾಣಂಗಳಂ ಬೀರಿದಂ ಬಬ್ರುವಾಹನನ ಮೇಲೆ. ಪಾರ್ಥಸುತನು ಪಾರ್ಥನ ವೀರರನ್ನು ಸೋಲಿಸಿ ಮುಂದುವರಿಯುತ್ತಿರುವಾಗ ಶ್ರೀಕೃಷ್ಣ ಕುಮಾರ ಪ್ರದ್ಯುಮ್ನನು ಮಧ್ಯದಲ್ಲಿ ತಡೆದು, ನಿಲ್ಲು, ಪಾರ್ಥನನ್ನು ಕಾಣುವುದಕ್ಕಿಂತ ಮುಂಚೆ ನನ್ನನ್ನು ಪ್ರಾರ್ಥಿಸಿಕೊಂಡಿದ್ದರೆ ಇಷ್ಟೊಂದು ಅವಘಡಗಳು ನಡೆಯುತ್ತಿರಲಿಲ್ಲ. ನಮ್ಮಿಬ್ಬರಲ್ಲಿ ಮೈದುನ ಸಂಬಂಧವಿದೆ, ಆದ್ದರಿಂದ ನಿನಗೆ ನಾನು ನೋವುಂಟು ಮಾಡುವುದಿಲ್ಲ. ಸರಸಕ್ಕಾಗಿ ವಿನೋದಕ್ಕಾಗಿ ಒಂದೆರಡು ಬಾಣಗಳನ್ನು ಪ್ರಯೋಗಿಸುತ್ತೇನೆ ಎಂದು ನವಿರಾದ ಬಾಣಗಳನ್ನೆಸೆದು ಮೃದು ಹೃದಯದ ಮನ್ಮಥ ಮುಂದೆ ಸರಸ ಭಾವದೊಳೆ ಭಾವಿಸೇ ಭಾವನವರಿಗಿದು ವಿರಸವಾಗದೆ ಮಾಡದು ಈಗ ಸಂಗ್ರಾಮದೊಳ್ ಸರಸ ಕಾರ್ಮುಖಮಿಲ್ಲಗ ಸರಸ ಶಿಂಜಿನಿಯಿಲ್ಲ ಸರಸ ಬಾಣಗಳಿಲ್ಲಗ ಸರಸ ಯುವತಿಯ ಕಟಾಕ್ಷದ ನೆಮ್ಮುಗೆಗಳಿಲ್ಲ ಪರುಷಮಾಗದೆ ನೋಡು ರಣವೆನುತ ಪತ್ತು ಸಾಸಿರ ಕೋಲ್ಗಳಂ ಮುಸುಕಿ ಹರಿತನಯನಂ ದಿಟದಂಗ ನೆನಿಸಿದ ನಾರ್ಜುನಿ ಸವ್ಯಸಾಚಿಯ ಸುತನು ಪ್ರದ್ಯುಮ್ನನನ್ನು ಕುರಿತು ಕುಹಕವಾಡುತ್ತಿದ್ದಾನೆ. ಹೆಲಹೋ ಶ್ರೀಹರಿಯ ಸುತನೆ, ಸಂಗ್ರಾಮದಲ್ಲಿ ಎಲ್ಲಿಯ ಸರಸ, ಎಲ್ಲಿಯ ಸಂಬಂಧ? ಸರಸ ವಿರಸವಾಗದಿರುತ್ತದೆಯೇ? ಬಾಣಗಳು ಬಿರುಸಿನಿಂದ ಕೂಡಿರುತ್ತವೆಯಲ್ಲದೆ ನವಿರಾದ ಆಯುಧಗಳಲ್ಲ, ನಿನ್ನ ಕುಸುಮ ಬಾಣಗಳಂತಲ್ಲ. ಸುಂದರಾಂಗ್ಯರ ವದನಗಳನ್ನು ವೀಕ್ಷಿಸುವ ಸಮಯವೂ ಅಲ್ಲ. ಇದು ಸಮರಭೂಮಿ ಎಂದು ತೀಕ್ಷ್ಣವಾಗಿ ನುಡಿದು 10,000 ಬಾಣಗಳಿಂದ ಪ್ರದ್ಯುಮ್ನನನ್ನು ಮುಚ್ಚಿದನು. ಮತ್ತು ಕವಿ ವರ್ಣಿಸುವಂತೆ ಅನಂಗನೆಂಬ, ಅಂದರೆ ಅಂಗಾಂಗಗಳನ್ನು ಕಳೆದುಕೊಂಡವನೆಂಬ ಹೆಸರಿಗೆ ತಕ್ಕುದಾದ ಕೆಲಸ ಮಾಡಿದನು ಮಣಿಪುರದ ರಸ ಬಬ್ರುವಾಹನ. ಮುಂದೆ ಮುಸುಕಿದ ಸರಳ್ಗಳಂ ಕುಸುರಿದರಿದಂ ಕೂಡೆ ದೆಸೆಗಳೇನಾದುವು ಆಗ ಸಮೆತ್ತಲಡಗಿದುದು ವಸುಮತಿಯದೆಲ್ಲಿಹುದು ರವಿ ಶಶಿಗಳೆಡೆಯಾಟದ ಎಸಕಂಗಳಾವೆಡೆಯೊಳು ಅಸುರರೊಳ್ ನಿರ್ಜರ ಪ್ರಸರದೊಳ್ ಮನುಜರೊಳ್ ಪೆಸರುಳ್ಳ ಸಮರದಿಸುಗೆಯೊಳ್ ಕಾಣೆನು ಇದು ಪೊಸತೆಂಬತೆರನಾಗೆ ವಿಶಿಖಮಂ ಕೆದರಿದಂ ಬಿಸರುಲಹ ಕ್ಷಣತನಯನು. ಕವಿಯ ಕಲ್ಪನೆ ಮೇರು ತಲುಪಿದೆ. ಮುಸುಕಿದ ಬಾಣಗಳಿಂದ ಭೂಮಿ ಮಸುಕಾಯಿತು, ದಿಕ್ಕುಗಳೆಲ್ಲಿವೆ ಎಂಬುದೇ ತೋರದಾಯಿತು. ಹೆಚ್ಚೇಕೆ ಸೂರ್ಯ ಚಂದ್ರರು ಎಲ್ಲಿದ್ದಾರೆಂದು ಹುಡುಕೋದೇ ಅಸಾಧ್ಯವಾಯಿತೆಂದು ವರ್ಣಿಸುತ್ತಾ, ದೇವ ದೈತ್ಯ ಮಾನವರಾರೂ ಈ ರೀತಿ ಬಾಣಗಳ ಮಳೆಗರೆದಿರಲಿಲ್ಲ ಎಂಬ ಉತ್ಪ್ರೇಕ್ಷೆಯನ್ನು ಉಲ್ಲೇಖಿಸಿ, ಎಂದೆಂದೂ ಕಾಣದ ಕದನ,
ಪ್ರದ್ಯುಮ್ನನು ಸಂಪೂರ್ಣ ಶರಗಳು ಸುತ್ತುವರಿದಿವೆ. ಬಬ್ರುವಾಹನ ಪದಾಘಾತಕ್ಕೆ ಪ್ರದ್ಯುಮ್ನ ನಡುಗುತ್ತಿದ್ದಾನೆ ಎಂಬ ರೀತಿಯಲ್ಲಿ ಸಮರಾಂಗಣದ ವರ್ಣನೆಯನ್ನು ಮಾಡುತ್ತಿದ್ದಾನೆ ಕವಿ ಲಕ್ಷ್ಮೀಶ. ಕರ್ಕಶದೊಳ್ಯಸುವ ಕೃಷ್ಣಾತ್ಮಜನ ಬಾಣ ಸಂಪರ್ಕದಿಂದಾದ ಕತ್ತಲೆಯಂ ಕೆಡಿಸಿದುವು ಅಮರರ್ಕಳಹುದೆನೆ ಸವ್ಯಸಾಚಿಯ ತನುಜನ ಪೊಸಮಸೆಯ ವಿಶಿಕ ಪ್ರಭೆಗಳು ಅರ್ಕರಶ್ಮಿಗಳಂಧಕಾರಂಗಳು ಅಡಿಗಡಿಗೆ ತರ್ಕ ಮಮ್ಮಳ್ಪಂತೆ ಕಂಗೊಳಿಸಲು ಆಗ ವೀರರ್ಕಳ್ ಎಚ್ಚಾಡಿದಳ್ ಬಬ್ರುವಾಹನ ರುಕ್ಮಿಣೀ ಸುತಲ್ ಸಂಗರದೊಳು. ಎಷ್ಟೆಂದರೂ ಪುಷ್ಪಬಾಣಗಳನ್ನು ಪ್ರಯೋಗಿಸುವವನಲ್ಲವೇ ಮನ್ಮಥ. ಶೃಂಗಾರ ರಸದೊಂದಿಗೆ ಈ ರಣರಂಗದ ಅದ್ಭುತವನ್ನು ವರ್ಣಿಸುತ್ತಿದ್ದಾನೆ. ತನ್ನ ಮೇಲೆ ಹರಿತವಾದ ಬಾಣಗಳನ್ನು ಕಂಡ ಮನ್ಮಥ ಶ್ರೀಕೃಷ್ಣ ತನೆಯನ್ನು ಕಠಿಣ ಮನಸ್ಸಿನವನಾಗಿ ಕರ್ಕಶ ಬಾಣಗಳನ್ನು ಪ್ರಯೋಗಿಸಿದಾಗ ಅದರ ಘರ್ಷಣೆಗೆ ಮುತ್ತಿದ ಕತ್ತಲೆ ಕರಗಿ ಬೆಳಕು ಕಾಣತೊಡಗಿತು ಎಂದು ವರ್ಣಿಸುತ್ತಿದ್ದಾನೆ. ಮೊದಲು ಬಾಣಗಳಿಂದ ಸೂರ್ಯಚಂದ್ರರು ಮರೆಯಾದರು, ಆದ್ದರಿಂದ ಕತ್ತಲೆ ಕರಗಿತ್ತು. ಮತ್ತೆ ಬಾಣಗಳ ಸಂಘರ್ಷಣೆಯಿಂದ ಪ್ರಕಾಶ ಉಂಟಾಯಿತು ಎಂಬಂತೆ ರಣಾಂಗಣವನ್ನು ಅತ್ಯಂತ ಸಮರ್ಪಕವಾಗಿ ವರ್ಣಿಸುತ್ತಿದ್ದಾನೆ. ಪಾರ್ಥಸುತ ಮತ್ತು ಪಾರ್ಥ ಸಾರಥಿ ಸುತರ ಇಬ್ಬರ ಕದನ ಒಂದೇ ರೀತಿಯಲ್ಲಿ ಹೆಚ್ಚಿಲ್ಲ ಕಡಿಮೆ ಇಲ್ಲದಂತೆ ನಡೆಯುತ್ತಿತ್ತು. ಮುಂದೆ ಅಚ್ಚರಿಯ ನಿನ್ನು ಜನಮೇ ಜಯ ನರೇಂದ್ರ ಕೇಳು ಅಚ್ಯುತನ ಸುತನ ಬಾಣಂಗಳಂ ನಡುವೆ ಮುರಿಯಚ್ಚನು ಆತನ ಮಣಿವರೂಥ ಚೈತ್ರವನು ಅಂಬಿನಂಬುಧಿಯ ವೀಚಿಂದೆ ಮುಚ್ಚಿದನೊಡನೆ ಮದನ ನಂಗದೊಳ್ ಕಣೆಗಳಂ ಪೊಚ್ಚಿದಂ ಕೆಲಬಲದೊಳ್ ಹಿಡಿದರಿಪು ಸೇನೆಯಂ ಕೊಚ್ಚಿದಂ ಕೊಂದನ ಗಣಿತ ಬಲವನು ಆ ಬಬ್ರುವಾಹನಂ ಕೊಳುಗುಳದೊಳು. ಮತ್ತೆ ಜನಮೇಜಯನನ್ನು ಕುರಿತು ವಿವರಿಸುತ್ತಿದ್ದಾನೆ. ದೊರೆ ಕೇಳು. ಅತ್ಯಂತ ಆಶ್ಚರ್ಯವಾಗುವಂತೆ ಅಚ್ಯುತನ ಸುತನ ಶಸ್ತ್ರಗಳನ್ನು ಚಿತ್ರಾಂಗದೆಯ ಸುತನು ಸುಟ್ಟು ಹಾಕಿ ಮತ್ತೆ ಶರಗಳ ಸಾಗರವನ್ನೇ ಹರಿಸುತ್ತಿದ್ದಾನೆ. ಆತ ಬಿಟ್ಟ ಅಂಬುಗಳನ್ನು ಮಧ್ಯದಲ್ಲಿ ಕಡಿಯುತ್ತಿದ್ದಾನೆ. ಈತ ದಿವ್ಯಾಸ್ತ್ರಗಳನ್ನು ಆತನ ಮೇಲೆ ಪ್ರಯೋಗಿಸುತ್ತಿದ್ದಾನೆ. ಮನ್ಮಥನ ಅಂಗಾಂಗಗಳಿಗೆ ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳಿಂದ ರುಧಿರವು ಒಂದೇ ಸಮನೆ ಹರಿಯುತ್ತಿದೆ. ಅಸಂಖ್ಯ ಸೇನೆಯನ್ನು ಧೂಳಿಪಟಗೈದಿದ್ದಾನೆ. ಸಿಕ್ಕವರನ್ನು ಕೊಚ್ಚಿದ್ದಾನೆ. ಕಂಡು ಉರೆ ಕನಲ್ದು ಆತನ ಇಸುವಿಸುವ ಕೋಲ್ಗಳಂ ಖಂಡಿಸುತ್ತೆ ಮಿಡುಕದಂ ತವನ ತೇರು ಒಡನೊಡನೆ ಷಂಡ ಶರಜಾಲಮಂ ಸೈಗರೆಯುತ ಉಚ್ಚಳಿಸಿ ಮತ್ತೆ ರಿಪು ಬಲದ ಮೇಲೆ ಹಿಂಡು ಗಣೆಯಂ ಕವಿಸಿ ಮಂದಿಯಂ ಕೊಲುತ್ತಿರ್ದನು ಅಂಡಲೆದು ಮೂಜಗವನು ಐದೆ ಕುಸುಮಸ್ತ್ರದಿಂ ದಿಂಡುರುಳ್ಚುವ ಶಂಬರಾರಿಗೆ ಇದಿರಾರು ಎನಲ್ ಪುಂಡರೀಕಾಕ್ಷಸೂನು. ಬಬ್ರುವಾಹನನ ಬಾಣಾಘಾತಗಳಿಂದ ಕೆರಳಿದ ಪ್ರದ್ಯುಮ್ನನು ಪ್ರತ್ಯಾಸ್ತ್ರಗಳಿಂದ ಆತನ ಶರಾವಳಿಗಳನ್ನು ಸುಡತೊಡಗಿದ. ಆತನ ರಥವು ಅತ್ತಿತ್ತ ತಿರುಗದಂತೆ ದಿಗ್ಬಂಧನವೆಸಗಿ ಒಂದೇ ಸವನೆ ಚಾಪಗಳಿಂದ ಚುಚ್ಚತೊಡಗಿದ. ಇನ್ನು ತಡ ಮಾಡದೆ ಮಣಿಪುರದ ಅರಸನ ಮೇಲೆ ಸನ್ಮೋಹನಾಸ್ತ್ರವನ್ನು ಪ್ರಯೋಗಿಸಿದ. ಸಕಲ ಶಸ್ತ್ರುತೇನೆಯನ್ನು ಸನ್ಮೋಹಿನಿಗೊಳಿಸಿದ.
ಸಾಂಬಶಿವನ ಶತ್ರುವಾದ ಮನ್ಮಥನೆಂದು ಯುದ್ಧದ ಭೀಕರತೆಯನ್ನು ವರ್ಣಿಸುತ್ತಿದ್ದಾನೆ ವರಕವಿ ಲಕ್ಷ್ಮೀಶ. ಕಡಿಯರಾವುದರ ತಲೆ ನೆಲ ಕುದುರೆ ಕುದುರೆಗಳ್ ಮಡಿಯೇ ಜೋದಲ್ ಕೆಡೆಯಲು ಆನೆಗಳ್ ನೆಗಳ್ದಲ್ ರಣದೆಡೆಯುಳ್ ಪೊರಳೇ ಶಿರಂ ಪರಿಯಲ್ಕೆ ಸಾರಥಿಯ ರಥಿಯ ತನು ಸೀಳ್ಗಳಾಗೆ ಕಡುಪಂತ ಕಾಲಾಳ್ಗಳು ಒಡಲ್ ಅಳಿಯೇ ಲಳಿಯಬ್ದು ಪಡೆಯ ನುರೆ ಕೊಂದವು ಶರದಿ ಭವನ ಪೊಗರಿಡಿದಂಬುಗಳ್ ಪ್ರಳಯ ಶತಕೋಟಿಯಂ ಪೊಲ್ತು ಸಂಗರದೊಳು. ಇನ್ನು ಪ್ರೇಕ್ಷೆಯಿಂದ ವಿವರಿಸುತ್ತಿದ್ದಾನೆ. ಹರನ ಮೇಲೆ ಶರವನ್ನು ಪ್ರಯೋಗಿಸಿದವನಲ್ಲವೇ ಪ್ರದ್ಯುಮ್ನ ರಣೋತ್ಸಾಹಕ್ಕೆ ರಥಗಳು ರಥಿಕರು ಧರೆಗುರುಳಿದರು. ಕುದುರೆ ಕಾಲಾಳುಗಳು ಕದನ ಭೂಮಿಯಿಂದ ಕಾಲ್ಕಿತ್ತವು. ರಾವುತರನ್ನು ಕೆಡವಿ ಆನೆಗಳ ನವಸ್ಥಳಗಳನ್ನು ಒಡೆದು ಶರದಿ ಸುತೆಯ ಸುತನ ಸಂಗ್ರಾಮ ಸಾರ್ವಕಾಲಿಕ ದಾಖಲೆಯೋ ಭೂಪ್ರಳಯ ಕೋಟಿಯೋ ಎಂಬಂತೆ ರೌದ್ರಮಯವಾಗಿತ್ತು ಅಂದಿನ ಆ ಸಮರಾಂಗಣ. ಧರಣಿ ತಳದಂತೆ ನವಖಂಡಮಯಮಾಗಿ ಯಮಪುರದಂತೆ ಬಹು ನರಕಪಾಲಮಯಮಾಗಿ ಸಾಗರದಂತೆ ಭೂರಿ ಜೀವನ ಭಂಗಮಯಮಾಗಿ ಸಂಸಾರ ಚಕ್ರದಂತೆ ಭರಿತ ಪಾತಕ ಬಂಧಮಯಮಾಗಿ ಕೈಲಾಸಗಿರಿಯಂತೆ ಶಿವಗಣ ವಿಲಾಸಮಯಮಾಗಿ ವಿಸ್ತರದ ನೈಮಿಷದಂತೆ ಪ್ರಾವೃತ ವಿರಕ್ತಮಯಮಾಗಿ ರಣಂ ಎಸೆದಿರ್ದುದು. ಮತ್ತೆ ರಣಾಂಗಣದ ಭೀಭತ್ಸತೆಯನ್ನು ವರ್ಣಿಸುತ್ತಿದ್ದಾನೆ. ಮಣಿಪುರದ ಯುದ್ಧ ಭೂಮಿಯು ರುದ್ರ ಭೂಮಿಯಾಗಿ ಭೂಮಿಯೇ ಬಿರಿದು ತುಂಡರಿದು ಖಡ್ಗಗಳಾಗುವಂತೆ ಖಂಡಗಳಾಗುವಂತೆ ಯಮಲೋಕದ ನರಕದ ದರ್ಶನದಂತೆ ಸಂಪೂರ್ಣ ಸಾಗರವೇ ಬತ್ತಿದಾಗ ಅಲ್ಲಿರುವ ಜಲಚರಗಳು ಚಡಪಡಿಸಿ ಸಾಯುವಂತೆ ಸಂಪೂರ್ಣ ಸಂಸಾರ ಚಕ್ರವೇ ಭಂಗಗೊಂಡಂತೆ ಶಿವನ ಕೈಲಾಸಗಿರಿಯಲ್ಲಿ ಸಂಗ್ರಹಗೊಂಡ ಭಕ್ತರ ಶಿರದಂತೆ ರಣಾಂಗಣವು ಅಸ್ತವ್ಯಸ್ತವಾಗಿ ಅಲ್ಲೋಲ ಕಲ್ಲೋಲವಾಗಿ ಕಾಣುತ್ತಿತ್ತು. ಪೆಣಮಯಂ ಮೀರೆ ಮೆರೆಗೆಡದಿರ್ದವಾಜೆ ವಾರಣಮಯಂ ಬಿಡದೆ ಕುಣಿದಾಡುವಟ್ಟೆಗಳ ರಿಂಗಣಮಯಂ ನಿಡುಗುರುಳ್ ಖಂಡ ಮಿದುಳಡಗು ಸುಂಟಿಗೆ ಮಜ್ಜೆ ಮಾಂಸಗಳ ನೆಣಮಯಂ ಪರಿವನೆತ್ತರ ಬಸಿಯೇ ಜಿಗಿಯ ದಾರುಣಮಯಂ ಯಕ್ಷರಾಕ್ಷಸ ಭೂತ ಬೇತಾಳಣಮಯಂ ಸಲೆ ಭಯಂಕರ ಮಾದುದಂದು ರಣರಂಗಂ ಆ ಪ್ರದ್ಯುಮ್ನ. ರಣರಂಗದಲ್ಲಿ ಭೂತ ಪ್ರೇತಗಳನ್ನು ತರುವುದು ಕವಿಯ ಒಂದು ಸಮಯ. ಆ ಭೀಭತ್ಸ್ಯವನ್ನು ವರ್ಣಿಸುತ್ತಾ ಹೆಣಗಳ ರಾಶಿಯನ್ನು ಕಂಡರೂ ಕಂಗಾಲಾಗದ ಕುದುರೆಗಳು, ಸೊಂಡಿಲನ್ನು ಕಳೆದುಕೊಂಡು ಧರೆಗುರುಳಿದ ಗಜಪಡೆಗಳು, ಸೈನಿಕರ ದೇಹದಿಂದ ಬಸಿಯುವ ನೆತ್ತರದ ನದಿ, ಮಜ್ಜೆ ಮಾಂಸಗಳ ಮುದ್ದೆಗಳು. ಇಂತಹ ರಣಾಂಗಣದಲ್ಲಿ ಭೂತ ಪ್ರೇತ ಬೇತಾಳಗಳು ಅಟ್ಟಹಾಸಗೈಯುತ್ತಿದ್ದವು. ಇಂತಹ ಘೋರ ಸಂಗ್ರಾಮ ಯಕ್ಷ ರಾಕ್ಷಸರಲ್ಲಿ ಎಲ್ಲಿಯೂ ಕಂಡಿಲ್ಲವೆನ್ನುತ್ತಿದ್ದಾನೆ ಕವಿ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 22ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಉಮಾ ಭಟ್, ವ್ಯಾಖ್ಯಾನ ಮಾಡಿದವರು ಶ್ರೀ ರಾಮಸುಬ್ರಾಯ ಶೇಠ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.